ಹಿಟ್ಲರ್ ಈತನ ಹೆಸರನ್ನು ನಾವು ಕೇಳೇ ಇರ್ತೇವೆ. ಜರ್ಮನಿಯನ್ನು ಆಳಿದ ಒಬ್ಬ ಡಿಕ್ಟೇಟರ್ ಈ ಹಿಟ್ಲರ್ನ ಬಗ್ಗೆ ನಾವು ಹಲವು ರೀತಿಯಾಗಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಕೇಳಿರ್ತೇವೆ. ಹಾಗಾದ್ರೆ ಹಿಟ್ಲರ್ ಹೀರೋನ ಅಥವಾ ವಿಲನ್ನ? ಹಿಟ್ಲರ್ನ ಆಲೋಚನೆಗಳು ಹೇಗೆ ಇರುತ್ತಿದ್ದವು? ಮೊದಲು ಒಬ್ಬ ಕೂಲಿಯಾಗಿದ್ದ ಹಿಟ್ಲರ್ ಹೇಗೆ ಪ್ರಪಂಚವನ್ನು ಶಾಸಿಸುವ ಮಟ್ಟಕ್ಕೆ ಬೆಳೆದ? ಹಾಗೆ ಹಿಟ್ಲರ್ನ ಒಂದು ಆಜ್ಞೆಯಿಂದ ಲಕ್ಷಾಂತರ ಯಹೂದಿಗಳನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಇಟ್ಟು ಟಾರ್ಚರ್ ಮಾಡಿ ಕೊಲ್ಲಲಾಗುತ್ತೆ. ಅಷ್ಟಕ್ಕೂ ಹಿಟ್ಲರ್ ಯಹೂದಿಗಳನ್ನು ಏಕೆ ಅಷ್ಟೊಂದು ದ್ವೇಷಿಸುತ್ತಾನೆ ಮತ್ತು ಯಹೂದಿಗಳನ್ನು ಏಕೆ ಅಷ್ಟೊಂದು ಟಾರ್ಗೆಟ್ ಮಾಡ್ತಾನೆ ಅಂತ ಈಗ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಟ್ಲರ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಾಗಿ ಚರ್ಚ್ಗೆ ಹೋಗುತ್ತಿದ್ದನು. ಆ ಚರ್ಚ್ನ ಫಾದರ್ನ ಪ್ರಭಾವದಿಂದ ತಾನು ಕೂಡ ದೊಡ್ಡವನಾದ ಮೇಲೆ ಚರ್ಚ್ ಫಾದರ್ ಆಗಬೇಕು ಅಂತ ಹಿಟ್ಲರ್ ಬಯಸುತ್ತಾನೆ. ಆದರೆ ಅದಕ್ಕೆ ಹಿಟ್ಲರ್ನ ತಂದೆ ಒಪ್ಪುವುದಿಲ್ಲ. ಹಿಟ್ಲರ್ನ ತಂದೆ ಸತ್ತ ನಂತರ ಹಿಟ್ಲರ್ ಕೂಲಿ ಕೆಲಸ ಮಾಡ್ತಾನೆ, ವಾಟರ್ ಪೇಂಟ್ಸ್ಗಳನ್ನು ಮಾರ್ತಾನೆ. ನಂತರ ತಾನು ಮಾರುತ್ತಿದ್ದ ಕಲರ್ ಪೇಂಟ್ಗಳ ಪ್ರಭಾವದಿಂದ ತಾನು ಕೂಡ ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಹಿಟ್ಲರ್ ಅಂದುಕೊಳ್ತಾನೆ. ಹಿಟ್ಲರ್ ಬಹಳ ಒಳ್ಳೆಯ ಆರ್ಟಿಸ್ಟ್ ಆಗಿದ್ದ. ಆದ್ದರಿಂದ ಅಕಾಡೆಮಿ ಆಫ್ ಫೈನಾನ್ಸ್ನಲ್ಲಿ ಜಾಯಿನ್ ಆಗೋಕೆ ಅಂತ 2 ಟೈಮ್ಸ್ ಪ್ರಯತ್ನಿಸುತ್ತಾನೆ. ಆದರೆ ಆ ಅಕಾಡೆಮಿ ಡೈರೆಕ್ಟರ್ ಹಿಟ್ಲರ್ನ ನ್ಯಾಚುರಲ್ ಪೇಂಟಿಂಗ್ನ ಒಪ್ತಾನೆ. ಆದರೆ ಹಿಟ್ಲರ್ಗೆ ಮನುಷ್ಯನ ಫೇಸ್ನ ಸರಿಯಾಗಿ ಹಾಕೋಕೆ ಬರಲ್ಲ ಅನ್ನೋ ರೀಸನ್ನ ಹೇಳಿ ಹಿಟ್ಲರ್ನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾನೆ. ಆ ಅಕಾಡೆಮಿ ಡೈರೆಕ್ಟರ್ ಒಬ್ಬ ಯಹೂದಿ ಆಗಿದ್ದ. ಆದ್ದರಿಂದ ಅವಾಗಿನಿಂದ ಹಿಟ್ಲರ್ ಯಹೂದಿಗಳನ್ನು ಸೇರುತ್ತಿರಲಿಲ್ಲ. ಅವರ ಮೇಲೆ ವಿಪರೀತವಾದ ದ್ವೇಷವನ್ನು ಬೆಳೆಸಿಕೊಳ್ತಾನೆ. ಅಷ್ಟಕ್ಕೂ ಈ ಯಹೂದಿಗಳು ಅಂದ್ರೆ ಯಾರು, ಇವರ ಹಿನ್ನೆಲೆ ಏನು ಅಂತ ಈಗ ತಿಳಿಯೋಣ. ಜುಡೇಯಿಸಂ ಅನ್ನೋ ಒಂದು ಮತವನ್ನು ಫಾಲೋ ಆಗುವವರನ್ನೇ ಯಹೂದಿಗಳು ಅಥವಾ ಜಾಸ್ ಅಂತ ಕರೀತಾರೆ. ಈ ಯಹೂದಿಗಳ ಮೇಲೆ ದ್ವೇಷ ಅನ್ನೋದು ಜರ್ಮನಿಯಲ್ಲಿ ಬಹಳ ವರ್ಷಗಳಿಂದ ಇತ್ತು. ಹಾಗೆ ಈ ಯಹೂದಿಗಳು ದುಡ್ಡಿನಗೋಸ್ಕರ ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ ಅಂತ ಜರ್ಮನಿ ಜನಗಳು ಅವರನ್ನು ಸೇರುತ್ತಿರಲಿಲ್ಲ. ಹಾಗೆ ವರ್ಲ್ಡ್ ವಾರ್ಗೂ ಮುಂಚೆ ಜರ್ಮನ್ ಜನಗಳಿಗೆ ಯಹೂದಿಗಳ ಮೇಲೆ ದ್ವೇಷ ಬರಲು ಮುಖ್ಯ ಕಾರಣ ಅಂದರೆ 1903ರಲ್ಲಿ ರಷ್ಯಾ ರಿಲೀಸ್ ಮಾಡಿದ ಒಂದು ಡಾಕ್ಯುಮೆಂಟ್. ಇದರ ಹೆಸರು ದಿ ಪ್ರೋಟೋಕಾಲ್ ಆಫ್ ಎಲ್ಡರ್ ಆಫ್ ಜಿಯನ್. ಇದರಲ್ಲಿ ಪ್ರಪಂಚವನ್ನೆಲ್ಲ ಹೇಗೆ ತನ್ನ ಕಡೆ ಸೆಳೆದುಕೊಳ್ಳಬೇಕು ಅಂತ ಯಹೂದಿಗಳು ಹೇಗೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಈ ಡಾಕ್ಯುಮೆಂಟ್ ನಲ್ಲಿ ಇದೆ ಅಂತ ಯುರೋಪ್ನಲ್ಲೆಲ್ಲ ಪ್ರಚಾರ ಮಾಡಲಾಗುತ್ತೆ. ಹಿಟ್ಲರ್ ಕೂಡ ಈ ಡಾಕ್ಯುಮೆಂಟ್ ನಿಂದ ಬಹಳ ಇನ್ಫ್ಲೂಯೆನ್ಸ್ ಆಗ್ತಾನೆ. ಹಾಗೆ ಹಿಟ್ಲರ್ನ ತಾಯಿ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಾ ಮರಣಿಸುತ್ತಾಳೆ. ಹಿಟ್ಲರ್ನ ತಾಯಿಗೆ ಚಿಕಿತ್ಸೆ ಮಾಡಿದ ಡಾಕ್ಟರ್ ಕೂಡ ಒಬ್ಬ ಯಹೂದಿ ಆಗಿದ್ದ. ಈ ಯಹೂದಿಯಾಗಿದ್ದ ಡಾಕ್ಟರ್ ನಿಂದಲೇ ತನ್ನ ತಾಯಿ ಮರಣಿಸಿದ್ದಾಳೆ ಅಂತ ಹಿಟ್ಲರ್ ಯಹೂದಿಗಳ ಮೇಲೆ ಇನ್ನೂ ದ್ವೇಷವನ್ನು ಹೆಚ್ಚಿಸಿಕೊಳ್ತಾನೆ. ಆ ನಂತರ ಹಿಟ್ಲರ್ ಆರ್ಮಿಯಲ್ಲಿ ಸೋಲ್ಜರ್ ಆಗಿ ಜಾಯಿನ್ ಆಗ್ತಾನೆ. ವರ್ಲ್ಡ್ ವಾರ್ ನಲ್ಲಿ ತನ್ನ ಎನಿಮಿಗಳನ್ನು ಬಹಳ ಚಾಣಕ್ಯತನದಿಂದ ಹಿಟ್ಲರ್ ಸೋಲಿಸುತ್ತಿದ್ದ. ಈ ವರ್ಲ್ಡ್ ವಾರ್ ನಲ್ಲಿ ಒಂದು ಗ್ಯಾಸ್ನ ಕಾರಣದಿಂದ ಹಿಟ್ಲರ್ನ ಒಂದು ಕಣ್ಣು ಡ್ಯಾಮೇಜ್ ಆಗಿ ಹಿಟ್ಲರ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ತಾನೆ. ಈ ವರ್ಲ್ಡ್ ವಾರ್ ನಲ್ಲಿ ಹಿಟ್ಲರ್ನ ಪರ್ಫಾರ್ಮೆನ್ಸ್ ನ ನೋಡಿ ಆತನಿಗೆ ಫಸ್ಟ್ ಕ್ಲಾಸ್ ಅವಾರ್ಡ್ ನ ಕೊಡ್ತಾರೆ. ಹಿಟ್ಲರ್ ಹಾಸ್ಪಿಟಲ್ ನಲ್ಲಿ ಇದ್ದಾಗ ಜರ್ಮನಿ ಯುದ್ಧವನ್ನು ಗೆಲ್ಲೋಕೆ ಆಗಲ್ಲ ಅಂತ ಡಿಸೈಡ್ ಆಗಿ ಇನ್ನು ಯುದ್ಧ ಬೇಡ ಅಂತ ಸೋಲನ್ನು ಒಪ್ಪಿಕೊಳ್ಳುತ್ತೆ. ಈ ಯುದ್ಧವನ್ನು ಸೋಲೋಕೆ ಕೂಡ ಆರ್ಮಿಯಲ್ಲಿದ್ದ ಬಹಳಷ್ಟು ಯಹೂದಿಗಳೇ ಅಂತ ಹಿಟ್ಲರ್ ಅಂದುಕೊಳ್ತಾನೆ. ಈ ಯಹೂದಿಗಳು ಇಲ್ಲದಿದ್ದರೆ ಜರ್ಮನಿಯನ್ನು ಸೋಲಿಸುವವರು ಯಾರು ಇಲ್ಲ ಅಂತ ಹಿಟ್ಲರ್ ಭಾವಿಸುತ್ತಾನೆ. ಆಗ ಹಿಟ್ಲರ್ ಈ ಯಹೂದಿಗಳನ್ನು ಹೇಗಾದರೂ ಮಾಡಿ ನಾಶ ಮಾಡಬೇಕು ಅಂತ ಅಂದುಕೊಳ್ತಾನೆ. ಅದೇ ಟೈಮ್ ನಲ್ಲಿ ಅಮೆರಿಕನ್ ಬ್ಯಾಂಕ್ಸ್ಗಳು ಜರ್ಮನಿಗೆ ಕೊಟ್ಟ ಲೋನ್ಸ್ ಗಳನ್ನು ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಜರ್ಮನಿ ಆರ್ಥಿಕವಾಗಿ ಬಹಳ ನಾಶವಾಗುತ್ತೆ. ಜನಗಳು ಗೌರ್ಮೆಂಟ್ ನ ವಿರುದ್ಧ ದಂಗೆ ಹೇಳ್ತಾರೆ. ಅದೇ ಟೈಮ್ ನಲ್ಲಿ ಹಿಟ್ಲರ್ ತನ್ನ ತರನೇ ಯಹೂದಿಗಳನ್ನು ದ್ವೇಷಿಸುವ ನಾಸಿ ಪಾರ್ಟಿಯ ಜೊತೆ ಕೈ ಜೋಡಿಸುತ್ತಾನೆ. ಜರ್ಮನಿ ದೇಶದ ಜನಗಳಲ್ಲಿರುವ ಅಸಹಾಯಕತೆಯನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಯಹೂದಿಗಳಿಂದಲೇ ಜರ್ಮನಿ ಈ ರೀತಿ ಆಗಿದೆ, ಅವರನ್ನು ನಾಶ ಮಾಡಿದರೆ ಜರ್ಮನಿ ಮತ್ತೆ ಮೊದಲಿನಂತೆ ಸ್ಟ್ರಾಂಗ್ ಆಗುತ್ತೆ ಅಂತ ಜನಗಳ ಮುಂದೆ ಹಿಟ್ಲರ್ ಸ್ಪೀಚಸ್ಗಳನ್ನು ಕೊಡ್ತಾನೆ. ಹಿಟ್ಲರ್ಗೆ ಇರುವ ಬೆಸ್ಟ್ ಕ್ವಾಲಿಟಿ ಏನೆಂದರೆ ಆತನ ಸ್ಪೀಚಸ್. ಆತನಿಗೆ ಯಾರತ್ರ ಹೇಗೆ ಮಾತನಾಡಬೇಕು ಅಂತ ಗೊತ್ತಿತ್ತು. ಜನಗಳನ್ನು ರೊಚ್ಚಿಗೆ ಎಬ್ಬಿಸುತ್ತಿದ್ದ, ಜನಗಳನ್ನು ನಗಿಸುತ್ತಿದ್ದ, ಭಯಪಡಿಸುತ್ತಿದ್ದ. ತನ್ನ ಸ್ಪೀಚಸ್ಗಳಿಂದ ಜನಗಳನ್ನು ತನ್ನ ಕಡೆಗೆ ಸೆಳೆಯುತ್ತಿದ್ದ. ಹಿಟ್ಲರ್ಗೆ ಇದ್ದ ಮೇನ್ ಅಡ್ವಾಂಟೇಜ್ ಏನೆಂದರೆ ಸಿಚುವೇಶನ್ ಎಷ್ಟೇ ಕ್ರಿಟಿಕಲ್ ಆಗಿದ್ದರೂ ಕೂಡ ಈಸಿಯಾಗಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಿದ್ದ. ಇದರಿಂದ 3% ಗಿಂತ ಕಡಿಮೆ ಇರುವ ನಾಜಿ ಪಾರ್ಟಿಯನ್ನು
18%ಗಿಂತ ಜಾಸ್ತಿ ವೋಟಿಂಗ್ ಬರೋ ತರ ಮಾಡ್ತಾನೆ. ಆ ನಂತರ ಹಿಟ್ಲರ್ ಜರ್ಮನಿ ಪ್ರೆಸಿಡೆಂಟ್ ನ ಮೀಟ್ ಆಗಿ ತನ್ನ ಸಪೋರ್ಟ್ ಗೌರ್ಮೆಂಟ್ಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಜರ್ಮನಿ ಗೌರ್ಮೆಂಟ್ ಹಿಟ್ಲರ್ಗೆ ಒಂದು ಪದವಿಯನ್ನು ಕೊಡುತ್ತೆ. ಆವಾಗಿನಿಂದ ಗೌರ್ಮೆಂಟ್ ಯಾವಾಗಲೂ ಹಿಟ್ಲರ್ನ ಕೈಯಲ್ಲೇ ಇರುತ್ತಿತ್ತು. ಒಂದು ಬಾರಿ ಜರ್ಮನಿ ಜನಗಳು ಪಾರ್ಲಿಮೆಂಟ್ಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಈ ಸಿಚುವೇಶನ್ ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ತನಗೆ ಎಮರ್ಜೆನ್ಸಿ ಪರ್ಮಿಷನ್ ನ ನೀಡಬೇಕು ಅಂತ ಹಿಟ್ಲರ್ ಗೌರ್ಮೆಂಟ್ ನ ಕೋರುತ್ತಾನೆ. ಆವಾಗಿನಿಂದ ಜರ್ಮನಿಯಲ್ಲಿ ಹಿಟ್ಲರ್ ನ ಡಿಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಯವರೆಗೂ ಜರ್ಮನಿಯಲ್ಲಿ ರನ್ ಆಗುತ್ತಿದ್ದ ನ್ಯೂಸ್ ಪೇಪರ್ ಗಳನ್ನೆಲ್ಲ ಹಿಟ್ಲರ್ ಸ್ಟಾಪ್ ಮಾಡ್ತಾನೆ. ಯಹೂದಿಗಳಿಗೆ ವಿರುದ್ಧವಾಗಿ ಹಲವಾರು ಕಾನೂನುಗಳನ್ನು ತರ್ತಾನೆ. ತನಗೆ ಆಪೋಸಿಟ್ ಆಗಿ ಇದ್ದವರನ್ನು ಯಾವುದೋ ಒಂದು ಕೇಸ್ನ ಹಾಕಿ ಒಳಗೆ ಹಾಕ್ತಾನೆ. ಜರ್ಮನಿಯಲ್ಲಿದ್ದ ಎಲ್ಲಾ ಪಕ್ಷಗಳನ್ನು ಒಂದೊಂದಾಗಿ ನಾಶ ಮಾಡ್ತಾನೆ. ನಂತರ ಜರ್ಮನಿಯ ಪ್ರೆಸಿಡೆಂಟ್ ಸತ್ತು ಹೋಗ್ತಾನೆ. ಇನ್ನು ಸೈನ್ಯವನ್ನೆಲ್ಲ ಹಿಟ್ಲರ್ ತನ್ನ ಕಂಟ್ರೋಲ್ಗೆ ತಗೊಳ್ತಾನೆ. ಹಿಟ್ಲರ್ ಜರ್ಮನಿಯನ್ನು ಆಳೋಕೆ ಶುರು ಮಾಡ್ತಾನೆ. ಯಹೂದಿಗಳಿಗೆ ತಾನು ಏನಂತ ತೋರಿಸುತ್ತಾನೆ. ಮೊದಲಿಗೆ ಹಿಟ್ಲರ್ ಯಹೂದಿಗಳ ಮೇಲೆ ಜನಗಳಿಗೆ ಇದ್ದ ನಂಬಿಕೆಯನ್ನು ಕೊಲ್ಲೋಕೆ ಶುರು ಮಾಡ್ತಾನೆ. ಯಹೂದಿಗಳ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೇಳಿ ಜನಗಳಿಂದ ಯಹೂದಿಗಳನ್ನು ದೂರ ಮಾಡ್ತಾನೆ. ಯಹೂದಿಗಳಿಂದಲೇ ಜರ್ಮನಿ ನಾಶವಾಗ್ತಿದೆ ಅಂತ ಹಿಟ್ಲರ್ ಹೇಳ್ತಾನೆ. ವರ್ಲ್ಡ್ ವಾರ್ 1 ನಲ್ಲಿ ಜರ್ಮನಿ ತನ್ನ ಆಪೋಸಿಟ್ ಸೈನ್ಯವಾದ UK, ಅಮೆರಿಕ, ಫ್ರಾನ್ಸ್ ದೇಶಗಳ ಜೊತೆ ಸೆರೆಂಡರ್ ಆಗೋಕೆ ಮತ್ತು ಸೆರೆಂಡರ್ ಆಗಬೇಕು ಅಂತ ನಿರ್ಣಯವನ್ನು ತೆಗೆದುಕೊಂಡಿದ್ದು ಕೂಡ ಅವಾಗಿನ ಸೋಷಿಯಲ್ ಡೆಮೊಕ್ರೇಟಿವ್ ಅಂತ ಒಂದು ಡೆಮೊಕ್ರೇಟಿವ್ ಪಾರ್ಟಿ. ಈ ಪಾರ್ಟಿಯಲ್ಲಿ ಬಹಳಷ್ಟು ಯಹೂದಿಗಳು ಇದ್ದರು ಅಂತ ಹಿಟ್ಲರ್ ವಾದಿಸುತ್ತಾನೆ. ವರ್ಲ್ಡ್ ವಾರ್ 1 ನಲ್ಲಿ ಜರ್ಮನಿ ಸೋಲೋಕೆ ಕಾರಣ ಕೂಡ ಈ ಯಹೂದಿಗಳೇ ಅಂತ ಹಿಟ್ಲರ್ ಪ್ರಚಾರ ಮಾಡ್ತಾನೆ. ಈ ಯಹೂದಿಗಳು ಜರ್ಮನಿಗೆ ದೇಶದ್ರೋಹ ಮಾಡ್ತಿದ್ದಾರೆ ಅಂತ ಹಿಟ್ಲರ್ ವಾದಿಸುತ್ತಾನೆ. ಈ ಯಹೂದಿಗಳ ಮೇಲಿರುವ ದ್ವೇಷವು ಹಿಟ್ಲರ್ ಬೆಳೆಯೋಕೆ ಬಹಳ ಹೆಲ್ಪ್ ಆಗುತ್ತೆ. ವರ್ಲ್ಡ್ ವಾರ್ ನಂತರ ಜರ್ಮನಿಯಲ್ಲಿ ಬಹಳ ಬಡತನ ಉಂಟಾಗುತ್ತೆ. ಜರ್ಮನಿಯನ್ನರು ಬಡತನದಿಂದ ನರಳುತ್ತಿದ್ದರೆ ಯಹೂದಿಗಳು ಮಾತ್ರ ಬಹಳ ಹೆಲ್ತಿ ಕಮ್ಯುನಿಟಿ ಆದ್ದರಿಂದ ಯಾವುದೇ ಎಫೆಕ್ಟ್ ಅವರಿಗೆ ಆಗಲಿಲ್ಲ. ಈ ಕಾರಣದಿಂದ ಕೂಡ ಹಿಟ್ಲರ್ ಯಹೂದಿಗಳ ಮೇಲೆ ಜರ್ಮನಿಯನ್ನರಿಗೆ ಜಲಸ್ ಬರೋ ತರ ಮಾಡ್ತಾನೆ. 1935ರಲ್ಲಿ ಹಿಟ್ಲರ್ ಮತ್ತು ನಾಜಿ ಪಾರ್ಟಿ ಹೊಸ ರೂಲ್ಸ್ ಗಳನ್ನು ಜಾರಿಗೆ ತರ್ತಾರೆ. ಇದರ ಪ್ರಕಾರ ಯಹೂದಿಗಳನ್ನು ಇಷ್ಟಪಡೋದು ಮತ್ತು ಅವರನ್ನು ಮದುವೆ ಆಗೋದು ನಿಷೇಧಿಸಲಾಗುತ್ತೆ. ಹಾಗೆ ಈ ಯಹೂದಿಗಳನ್ನು ಜರ್ಮನ್ ಸಿಟಿಸನ್ಸ್ ಗಳಾಗಿ ನಿಷೇಧಿಸಲಾಗುತ್ತೆ. ಈ ಯಹೂದಿಗಳ ಆಸ್ತಿ, ಹಣ, ಪ್ರಾಪರ್ಟಿಗಳನ್ನು ಕೂಡ ಸೀಸ್ ಮಾಡಲಾಗುತ್ತೆ. ಹೀಗೆ ಆಲ್ರೆಡಿ ಜನಗಳಿಗೆ ಯಹೂದಿಗಳ ಮೇಲಿದ್ದ ದ್ವೇಷವನ್ನು ಹಿಟ್ಲರ್ ಕೇವಲ ತನ್ನ ಪೊಲಿಟಿಕಲ್ ಗೇಮ್ಗೋಸ್ಕರ ಯೂಸ್ ಮಾಡಿಕೊಳ್ತಾನೆ. ಹಿಟ್ಲರ್ ಮಾತ್ರ ಅಲ್ಲ, ಪ್ರತಿಯೊಂದು ದೇಶದಲ್ಲಿರುವ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿ ಕೂಡ ಅವರ ವೋಟ್ಗೋಸ್ಕರ ಯಾವುದೋ ಒಂದು ಕಮ್ಯುನಿಟಿನ ಟಾರ್ಗೆಟ್ ಮಾಡಿಯೇ ಇರುತ್ತೆ. ಒಟ್ನಲ್ಲಿ ಹಿಟ್ಲರ್ ಪವರ್ನಲ್ಲಿ ಇದ್ದಾಗ ಯುರೋಪ್ನಲ್ಲಿ ಯಹೂದಿಗಳ ಮಾರಣ ಹೋಮವನ್ನೇ ನಡೆಸಿದ್ದಾನೆ ಅಂತ ಹೇಳಲಾಗುತ್ತೆ. ಹಿಟ್ಲರ್ ಈ ಯಹೂದಿಗಳನ್ನು ಒಂದು ಸಪರೇಟ್ ಕ್ಯಾಂಪ್ನಲ್ಲಿಟ್ಟು ಬಹಳ ಕ್ರೂರವಾಗಿ ಹಿಂಸಿಸಿ ಟಾರ್ಚರ್ ಮಾಡಿ ಕೊಂದಿದ್ದಾನೆ. ಇಲ್ಲಿ ಸತ್ತವರ ಸಂಖ್ಯೆ 60 ಲಕ್ಷಕ್ಕೂ ಹೆಚ್ಚು. ಇದು ವರ್ಲ್ಡ್ ಹಿಸ್ಟರಿಯಲ್ಲೇ ನಡೆದ ಅತಿ ದೊಡ್ಡ ಹತ್ಯಾಕಾಂಡ. ಹಾಗೆ ಒಬ್ಬ ಕ್ರೂರ ನಾಯಕ ತನ್ನ ಸ್ವಾರ್ಥಕ್ಕಾಗಿ ನಡೆಸಿದಂತಹ ಅತಿ ದೊಡ್ಡ ಮಾರಣ ಹೋಮ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.